ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ವೀನ್ ಲಕ್ಷ್ಮಿ. ಬರ್ರಿ ಇವತ್ತಿನ ವಿಡಿಯೋ ಒಳಗೆ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಆಫ್ಟರ್ ಲಾಂಗ್ ಟೈಮ್ ನಾನು ವಿಡಿಯೋ ಮಾಡ್ತಾ ಇರೋದು. ಯಾಕಪ್ಪ ಅಂದರೆ ಟೈಮ್ ಇರಲಿಲ್ಲ. ವಿಡಿಯೋ ಮಾಡೋಕ್ಕೆ ಟೈಮ್ ಇತ್ತು, ಆದರೆ ಎಡಿಟ್ ಮಾಡಿ ಹಾಕೋಕ್ಕೆ ಟೈಮ್ ಇರಲಿಲ್ಲ. ಜಾತ್ರೆ ಎಲ್ಲ ಇತ್ತು. ಇವತ್ತು ಕೂಡ ಟೇರ್ ಅದ ಇಲ್ಲಿ ರಾಮಲಿಂಗ ಶರಮುತ್ತೆಂದು ಟೇರ್ ಅದ ನೋಡ್ರಿ. ಇವತ್ತು ಕೂಡ ಈಗ ನೋಡ್ರಿ ನಾನು ಹೋಳಿಗೆ ಅಂದ್ರೆ ಒಬ್ಬಿಟ್ಟು ಮಾಡ್ತಾಯಿದ್ದೀನಿ, ಹೋಳಿಗೆ ಮಾಡ್ತಾಯಿದ್ದೀನಿ. ಈಗ ಬ್ಯಾಳಿ ಎಲ್ಲ ಕುದಿಯಾಕಿನಿ, ಟಮಾಟಿ ಉಳ್ಳಾಗಡ್ಡಿ ಎಲ್ಲ ಹೋಳಿಟ್ಟಿನಿ, ಹಿಟ್ಟೆಲ್ಲ ನಾದಿಟ್ಟಿನಿ ನೋಡ್ರಿ ಫ್ರೆಂಡ್ಸ್. ಈಗ ನಾನು ಒಬ್ಬಳೇ ಮಾಡ್ತಾಯಿದ್ದೀನಿ. ಸತಿ ಮಮ್ಮಿ ಬರ್ತಾಯಿದ್ರು, ಅವ್ರ ಮನೇಲಿ ಕೆಲಸ ಇದೆ ಅಂತೆ, ಡ್ಯೂಟಿಗೆ ಹೋಗ್ತಿದ್ದಾರೆ. ಹಾಗಾಗಿ ಅವ್ರು ಬರ್ತಿಲ್ಲ, ನಾನೇ ಟ್ರೈ ಮಾಡ್ತಾಯಿದ್ದೀನಿ. ಬರುತ್ತೆ, ನಮ್ಮ ಮಮ್ಮಿ ಇಲ್ಲಿ ಬರೋಕ್ಕಿಂತ ಮುಂಚೆ ನಾನು ಮಾಡ್ತಿದ್ದೆ ಫಸ್ಟು, ಹಾಗಾಗಿ ನಂಗೆ ಬರುತ್ತೆ. ನೋಡಿ ಫ್ರೆಂಡ್ಸ, ಬದ್ನಿಕಾಯಿ ಪಲ್ಯ ರೆಡಿ ಆಗ್ಯದ. ಈ ಕಡೆ ಕಟ್ಟಿನ ಸಾಂಬಾರು ರೆಡಿ ಆಗ್ಯದ ನೋಡ್ರಿ. ಆಗ ಇಲ್ಲಿ ನೋಡ್ರಿ, ಇಲ್ಲಿ ಹೂರ್ಣ ಕೂಡ ರೆಡಿ ಆಗ್ಯದ. ಈಗ ಅಲ್ಲಿ ಕಳಸ ತಗೊಂಡು ಹೊಂಟಾರ್ರಿ, ಡುಮ್ ಬಾರಿಸ್ಕೊತೆಲ್ಲ ಬಾರಿಸ್ಕೊತ ಹೊಂಟಾರ. ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇವಾಗ ಹೋಳಿಗೆ ಮಾಡ್ತಾ ಇದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ನಾನು ಹೋಳಿಗೆ ಮಾಡ್ತಾ ಇದ್ದೀನಿ. ನಮ್ಮ ಮಮ್ಮಿ ಇಲ್ಲಿ ಸೋಲಾಪುರದಲ್ಲಿ ಬಂದಾಗ ಇನ್ಸಿಂದ ನಾನು ಹೋಳಿಗೆ ಮಾಡೇ ಇಲ್ಲ. ನಮ್ಮ ಮಮ್ಮಿಗೆ ಕರಿತಿದ್ದು, ಇವತ್ತು ಅವ್ರಿಗೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ನಾನೇ ಆಫ್ಟರ್ ಲಾಂಗ್ ಟೈಮ್ ನಾನು ಹೋಳಿಗೆ ಮಾಡ್ತಾ ಇದ್ದೀನಿ. ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ. ನಾನು ಮಾಡಿ 2 ವರ್ಷ ಬ್ಯಾಕ್, ಹಿಂದೆ 2 ವರ್ಷ ಬ್ಯಾಕೆ ಆಯಿತು ನಾನು ಮಾಡಿ ಹೋಳಿಗೆ. ಹಾಗಾಗಿ ನಾನು ಮಾಡಲಿಲ್ಲ. ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ತೋರಿಸ್ತೀನಿ ನಿಮಗೆ ಹೆಂಗೆ ಬರುತ್ತೆ ಅಂತ. ಕಳಸ ತೋರಿಸ್ಬೇಕಂದ್ರೆ ಆಲ್ರೆಡಿ ನಾನು ಇಲ್ಲಿ ಹೋಗೋಷ್ಟರಲ್ಲಿ ಹೋಗ್ಬಿಟ್ಟಿತ್ತು. ಕಳಸ ಎಲ್ಲ ತೊಗೊಂಡು ಹೋಗಿದ್ರು. ಟೇರ್ ಹೇಗೆಲ್ಲ ಆಗುತ್ತೆ ಅಂತ ಎಳಿತಾರೆ ಟೇರ್ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ ನೋಡ್ರಿ. ಅನ್ನಕ್ಕೆ ಇಟ್ಟಿದ್ದೀನಿ, ಇಲ್ಲಿ ಹೂರ್ಣ ಅದ, ಅನ್ನಕ್ಕೆ ಇಟ್ಟಿದ್ದೀನಿ. ಇವಾಗ ಹೋಳಿಗೆ ಮಾಡ್ತೀನಿ. ಶೌರ್ಯ ಇಲ್ಲೇ ಅದಾನ. ಚಿನ್ನಿ ಬಂಗಾರಿ ಪ್ರತೀಕ್ ಮಮ್ಮಿ ಬಂದು ಕರ್ಕೊಂಡು ಹೋದ್ರು. ನೇವ್ದೆ ಕೊಡ್ಲಿಕ್ಕೆ ಬಂದಿದ್ರು ಇಲ್ಲಿ ಟೇರಿಗೆ. ಟೆಂಗ್ ಹೊಡ್ಕೊಂಡು ನೇವ್ದೆ ಕೊಡ್ಲಿಕ್ಕೆ ಬಂದಿದ್ರು. ಹಂಗಾಗಿ ಅವಳನ್ನ ಮತ್ತೆ ಪ್ರತೀಕ್ ಅಲ್ಲೇ ಇದ್ದ ನಿನ್ನೆಯಿಂದ. ಎಲ್ಲರನ್ನ ಇಬ್ಬರನ್ನು ಕರ್ಕೊಂಡು ಹೋಗಿದ್ದಾರೆ. ಇವಾಗ ನಾನು ನಮ್ಮ ಯಜಮಾನ್ರು ಪೂಜೆ ಎಲ್ಲ ಮುಗಿಸ್ಯಾರ. ಈಗ ಪೂಜೆ ಎಲ್ಲ ಮಾಡ್ಯಾರ. ಬೆಳಗ್ಗೆನೆ 8 ಗಂಟೆಗೆ ಹೋದ್ರು ಅವರು. ನೀವು ಬಟ್ಟೆ ಭಾಂಡೆ ಹೋಳಿಗೆ ಎಲ್ಲ ಮಾಡೋದು, ಮನೆ ಕ್ಲೀನ್ ಮಾಡೋದು, ಕಸ ಗುಡಿಸೋದು, ನೀವು ಟೆಂಗ್ ಹೊಡೆಯೋದು, ಆಮೇಲೆ ಟೆಂಗ್ ಹೊಡೆದು ನೇವ್ದೆ ಕೊಟ್ಟು ಬರೋದು ಇಲ್ಲೇ ಮೈದಾನಲ್ಲಿ. ತುಂಬಾ ಕೆಲಸ ಇದೆ ಇವತ್ತು. ಬರ್ರಿ ಈಗ ಹೋಳಿಗೆ ಮಾಡಾವಿ ಫ್ರೆಂಡ್ಸ್. ಹೋಳಿಗೆ ಈ ಥರ ಬಂದದ್ದು ನೋಡ್ರಿ. ಅಪ್ಪ ತುಂಬ ಖುಷಿ ಆಗ್ತಿದೆ. ಆಫ್ಟರ್ ಲಾಂಗ್ ಟೈಮ್ ನಾನು ಹೋಳಿಗೆ ಮಾಡ್ತಾ ಇರೋದು. ಇಲ್ಲಿ ಚಿಪ್ಟಿ ಮಾಡಿ ನೋಡ್ರಿ. ಇಲ್ಲಿ 2 ಚಿಪ್ಟಿ, ಆಮೇಲೆ ಇಲ್ಲಿ 2 ಚಿಪ್ಟಿ ಮಾಡೀನಿ ಜಗಲಿ ಮೇಲೆ. ಆಮೇಲೆ ಟೇರೆಗ ಈ ಥರ ಬಂದಿದೆ ಹೋಳಿಗೆ. ತುಂಬಾನೇ ಚೆನ್ನಾಗಿ ಬರ್ತಿದೆ. ನದೇ ದೃಷ್ಟಿ ಆಗ್ಬಿಡುತ್ತೆ ನೋಡ್ರಿ. ಹೋಳಿಗೆಗ ದೊಡ್ಡದಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಸಂಜೆಗಾಗಿತ್ತು, ಮಧ್ಯಾಹ್ನ ಹೋಳಿಗೆ ಮಾಡಿ ಸ್ವಲ್ಪ ಪಟ್ಟಿ ಭಾಂಡೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದೆ. ಅದಾದಮೇಲೆ ಸಂಜೆಗೆ 6:30 ಹಂಗೆ ರೆಡಿ ಆಗಿದೆ ನೋಡ್ರಿ ಫ್ರೆಂಡ್ಸ್. ನಾನು ಸೀರೆ ಈ ಥರ ಉಟ್ಕೊಂಡಿದ್ದೀನಿ, ಕೇಸರಿ ಕಲರು. ಈ ಸೀರೆ ನಮ್ಮ ದೊಡ್ಡಣ್ಣ ವಾಸ್ತು ಶಾಂತಿಗೆ ಮಾಡಿದ್ದು ನೋಡ್ರಿ ಫ್ರೆಂಡ್ಸ್. ಚೆನ್ನಾಗಿದೆ ಔಟ್ಫಿಟ್ಟು. ಅವರು ವಿಡಿಯೋ ಮಾಡು ಅಂತಿದ್ದೆ, ಅವ್ರು ಮಾಡ್ತಾಯಿದ್ರು. ಇವನು ವಿಕ್ರಾಂತ್ ಹಾಯ್ ಮಾಡು ಅಂತಿದ್ದೆ, ಅವ್ನು ಹಾಯ್ ಮಾಡ್ತಿರ್ಲಿಲ್ಲ, ಹಚ್ಕೊತಿದ್ದ ಅವನು. ಅಲ್ಲಿ ಟೇರ್ ಹತ್ರ ಹೋಗಿದ್ದೀನಿ ನೋಡ್ರಿ ಫ್ರೆಂಡ್ಸ್. ಇವ್ರು ನಮ್ಮ ಅಕ್ಕಂದೇರು, ಇವರು ನಮ್ಮ ನೆಗಣಿ ಅಂತಾರಲ್ಲ, ಇವರು 2ನೇಯವರು, ಇವರು ಫಸ್ಟ್ ಅವ್ರು ನೋಡ್ರಿ. ಇವ್ರು ಫಸ್ಟ್ ನೆಗಣಿ, ಇವರು ಸೆಕೆಂಡ್ ನೆಗಣಿ, ನಾನು ಥರ್ಡು. ತುಂಬ ಚೆನ್ನಾಗಿ ಮಾತಾಡ್ತಾವ್ರು ಅವರು ಕೂಡ. ನೋಡ್ರಿ ಟೇರೆಲ್ಲ ಆಗ್ತಾಯಿತ್ತು. ಪುರಂತ್ರೆಲ್ಲ ಆಡ್ತಾಯಿದ್ರು. ನೋಡ್ತಾ ಇರ್ಬೋದು. ಜನ ನೋಡ್ರಿ ಫ್ರೆಂಡ್ಸ್. ಜಾತ್ರೆ ಫುಲ್ ಜೋರಾಗಾಯಿತು. ಪಟಾಕಿ ಎಲ್ಲ ತಂದಿದ್ರು, ಸಖತ್ತಾಗಾಯಿತು ನೋಡ್ರಿ ಫ್ರೆಂಡ್ಸ್. ನಿಜವಾಗ್ಲೂ ಮಸ್ತ್ ಆಯಿತು ನೋಡ್ರಿ ಜಾತ್ರೆ ಅಂತೂ.
ಎಷ್ಟು ಮಂದಿ ಅದಲ್ಲ ಈ ಸಲ. ಇದೇನಕ್ಕೆ ಹಿಂಗಾಯ್ತು ಬ್ಲಾಕ್ ಆಯ್ತಂದರೆ ಮೊಬೈಲ್ ಬಿದ್ದಿತ್ತು, ಹಾಗಾಗಿ ಆ ಥರ ಆಯಿತು ನೋಡ್ರಿ ಫ್ರೆಂಡ್ಸ್. ಕೈ ಹತ್ತಿ ಸ್ವಲ್ಪ ಬಿದ್ದಿತ್ತು ಮೊಬೈಲು.